ಜಾಸ್ತಿ ಚಳಿಯಲ್ಲೂ ಸಂಭೋಗ ಆನಂದವನ್ನು ಪಡೆಯಲು ಕೆಲವು ಇಲ್ಲಿದೆ ಟಿಪ್ಸ್. ಚಳಿಗಾಲದಲ್ಲಿ ಸಂಭೋಗ ಆನಂದವನ್ನು ಇನ್ನಷ್ಟು ಹೆಚ್ಚಾಗಿಸಲು ಇಲ್ಲಿದೆ ಕೆಲವು ಟಿಪ್ಸ್. ಇವುಗಳನ್ನು ಫಾಲೋ ಮಾಡಿದ್ರೆ ಸಂಭೋಗವನ್ನು ಆನಂದಿಸಬಹುದು. ಚಳಿಗಾಲದಲ್ಲಿ ಜನರು ಸಂಭೋಗವನ್ನು ಹೆಚ್ಚು ಆನಂದಿಸುತ್ತಾರೆ. ಆದರೆ ಯಾವಾಗ ಈ ಚಳಿ ಜಾಸ್ತಿ ಹೆಚ್ಚುತ್ತದೆಯೋ ಆಗ ಜನ ಮಿಲನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುವುದಿಲ್ಲ. ಆದರೆ ಚಳಿಯಲ್ಲಿ ಸಂಭೋಗ ಮಾಡುವುದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದೇ ಸಮಯದಲ್ಲಿ ಚಳಿಯಲ್ಲಿ ಸಂಭೋಗ ಮಾಡುವುದು ನಿಮಗೆ ಉತ್ತಮ ಅನುಭವವನ್ನು ನೀಡುತ್ತದೆ. 1. ಹೊದಿಕೆಯಡಿಯಲ್ಲಿ ಸಂಭೋಗ ಮಾಡಿ. ಹೊದಿಕೆಯಡಿಯಲ್ಲಿ ಲೈಂಗಿಕತೆಯನ್ನು ಹೊಂದುವುದು ಯಾವಾಗಲೂ ಉತ್ತಮ ಅನುಭವವಾಗಿರುತ್ತದೆ. ಆದಾಗ್ಯೂ ಕೆಲವೊಮ್ಮೆ ಶೀತದಲ್ಲಿ ಲೈಂಗಿಕತೆಗಾಗಿ ನಿಮ್ಮ ದೇಹವನ್ನು ಬೆಚ್ಚಗಾಗಲು ಸ್ವಲ್ಪ ಕಷ್ಟವಾಗುತ್ತದೆ. ಇದಕ್ಕಾಗಿ ನೀವು ಅನೇಕ ಪ್ರಯತ್ನಗಳನ್ನು ಮಾಡಿರಬೇಕು. ಅದರಲ್ಲಿ ನೀವು ಅನೇಕ ಬಾರಿ ಯಶಸ್ಸನ್ನು ಪಡೆಯುತ್ತೀರಿ ಮತ್ತು ಕೆಲವೊಮ್ಮೆ ನೀವು ಅದರಲ್ಲಿ ಯಶಸ್ವಿಯಾಗಲು ಸಾಧ್ಯವಾಗುವುದಿಲ್ಲ. 2. ಸಂಭೋಗ ವೇಳೆ ಸಾಕ್ಸ್ ಧರಿಸುವುದು. ಚಳಿಗಾಲದಲ್ಲಿ ಬೆಚ್ಚಗಿನ ಸಾಕ್ಸ್ ಅಥವಾ ತೊಡೆಯ ಎತ್ತರದ ಸಾಕ್ಸ್ ಧರಿಸಲು ಒತ್ತು ನೀಡಬೇಕು. ನಿಮ್ಮ ಪಾದಗಳನ್ನು ಬೆಚ್ಚಗಾಗಿಸುವುದು ವಾಸ್ತವವಾಗಿ ಇದಕ್ಕೆ ವೈಜ್ಞಾನಿಕ ವಿವರಣೆಯಿದೆ. ಮಹಿಳೆಯ ಪಾದಗಳು ಬೆಚ್ಚಗಿರುವಾಗ ಪ್ರೀತಿಯ ಸಮಯದಲ್ಲಿ ಉತ್ತುಂಗವನ್ನು ತಲುಪಲು ಉತ್ತಮ ಅವಕಾಶವಿದೆ ಎಂದು ವೈಜ್ಞಾನಿಕವಾಗಿ ಸಾಬೀತಾಗಿದೆ. ತಂಪಾದ ತಿಂಗಳುಗಳಲ್ಲಿ ಇದು ಸ್ವಲ್ಪ ಸವಾಲಾಗಿರಬಹುದು. ತಂಪಾದ ತಿಂಗಳುಗಳಲ್ಲಿ ನಾವು ಹೆಚ್ಚಾಗಿ ಬೆಚ್ಚಗಿನ ಸಾಕ್ಸ್ ಅನ್ನು ತೆಗೆದುಕೊಳ್ಳುತ್ತೇವೆ. ಇದು ಬಿಸಿಯಾಗಿರುತ್ತದೆ, ಆದರೆ ಇದು ಚಳಿಗಾಲದಲ್ಲಿ ಸಂಭೋಗ ಹೊಂದಲು ನಿಮಗೆ ಸಹಾಯ ಮಾಡುತ್ತದೆ. 3. ಮೌಖಿಕ ಸಂಭೋಗದ ಮೊದಲು ಬಿಸಿ ಚಹಾವನ್ನು ಕುಡಿಯಿರಿ. ನಿಮ್ಮ ಸಂಗಾತಿಗೆ ಮೌಖಿಕ ಸಂಭೋಗವನ್ನು ನೀಡಲು ಒಂದು ಮೋಜಿನ ಟ್ರಿಕ್ ಎಂದರೆ 1 ಕಪ್ ಚಹಾ. 1 ಕಪ್ ಚಹಾ ಮಾಡಿ ಕುಡಿಯಿರಿ. ನೀವು ಮಂಚದ ಮೇಲೆ ಸ್ನೇಹಶೀಲ ರಾತ್ರಿಗಾಗಿ ತಯಾರಿ ಮಾಡುತ್ತಿದ್ದೀರಿ ಎಂದು ಅವರು ಭಾವಿಸುತ್ತಾರೆ. ನೀವು ಚಹಾ ಕುಡಿದ ನಂತರ ನಿಮ್ಮ ಸಂಗಾತಿಗೆ ನಿಮ್ಮ ಜೀವನದ ಅತ್ಯುತ್ತಮ ಮೌಖಿಕ ಲೈಂಗಿಕತೆಯನ್ನು ನೀಡಿ. ಬೆಚ್ಚಗಿನ ಭಾವನೆ ಪುರುಷರು ಮತ್ತು ಮಹಿಳೆಯರಿಗೆ ಅದ್ಭುತವಾಗಿದೆ. ಇದು ತಂಪಾದ ರಾತ್ರಿಯಲ್ಲಿ ನಿಮ್ಮ ಸಂಭೋಗವನ್ನು ತ್ವರಿತವಾಗಿ ಬೆಚ್ಚಗಾಗಿಸುತ್ತದೆ. 4. ಸ್ಪೂನಿಂಗ್ ಸಂಭೋಗ ಹೊಂದಿರಿ. ಚಳಿಗಾಲದಲ್ಲಿ ಸ್ಪೂನಿಂಗ್ಗಿಂತ ಉತ್ತಮವಾದ ಕೆಲವು ಸಂಭೋಗ ಸ್ಥಾನಗಳಿವೆ. ಇದು ನಿಮ್ಮನ್ನು ಬೆಚ್ಚಗಿಡಲು ಸಹಾಯ ಮಾಡುತ್ತದೆ. ಈ ಸ್ಥಾನವು ಅದ್ಭುತವಾಗಿದೆ. ಈ ಭಂಗಿಯಲ್ಲಿ ಸಂಭೋಗಿಸುವ ಮೂಲಕ ನೀವು ನಿಮ್ಮ ಸಂಗಾತಿಗೆ ತುಂಬಾ ಹತ್ತಿರದಲ್ಲಿರಲು ಮತ್ತು ಅವರ ದೇಹವನ್ನು ಸಂಪೂರ್ಣವಾಗಿ ಅನುಭವಿಸಲು ಸಾಧ್ಯವಾಗುತ್ತದೆ. ಈ ಭಂಗಿಯಲ್ಲಿ ಸಂಭೋಗಿಸಲು ನೀವು ನಿಮ್ಮ ಸಂಗಾತಿಯ ಬೆನ್ನಿನ ಮೇಲೆ ಮಲಗಬೇಕು. ನೀವು ನಿಮ್ಮ ಭುಜದ ಮೇಲೆ ಮಲಗಬೇಕು. ಈ ಸಂದರ್ಭದಲ್ಲಿ ಪುರುಷನು ಮಹಿಳೆಯನ್ನು ಹಿಂದಿನಿಂದ ಪ್ರವೇಶಿಸಬಹುದು. ಈ ಸ್ಥಾನವು ನಿಮ್ಮನ್ನು ಸಂಪೂರ್ಣವಾಗಿ ಬಿಸಿ ಮಾಡುತ್ತದೆ ಮತ್ತು ಈ ಸಮಯದಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಮಾತನಾಡಬಹುದು. ನೀವು ಇಲ್ಲಿ ಮಾದಕವಾಗಿ ಮಾತನಾಡಬೇಕು, ಇದರಿಂದ ನಿಮ್ಮ ಸಂಗಾತಿಯು ಒಳ್ಳೆಯದನ್ನು ಅನುಭವಿಸುತ್ತಾನೆ. 5. ಎಣ್ಣೆಯಿಂದ ಮಸಾಜ್ ಮಾಡಿ. ಬೆಚ್ಚಗಿರುವ ತೈಲಗಳು ದೇಹಕ್ಕೆ ಒಳ್ಳೆಯದು. ಅದು ತಂಪಾಗಿರುವಾಗ ಆಹ್ಲಾದಕರವಾದ ಭಾವನೆಯನ್ನು ಉಂಟುಮಾಡುತ್ತದೆ ಮತ್ತು ಅವುಗಳು ಅದ್ಭುತವಾದ ವಾಸನೆಯನ್ನು ಹೊಂದಿರುತ್ತವೆ. ಈ ಎಣ್ಣೆಯಿಂದ ನಿಮ್ಮ ಸಂಗಾತಿಗೆ ಮಸಾಜ್ ಮಾಡಿ. ಚಳಿಗಾಲದಲ್ಲಿ ಮಸಾಜ್ ಮಾಡುವುದು ಹೆಚ್ಚು ಉತ್ತಮವಾಗಿರುತ್ತದೆ. ಇದು ತುಂಬಾ ಮಧುರ ಮತ್ತು ರೋಮಾಂಚನಕಾರಿಯಾಗಿದೆ. ನಿಮ್ಮ ಸಂಗಾತಿ ನಿಮಗೆ ಮಸಾಜ್ ಮಾಡಿದಾಗ ಅಥವಾ ನೀವು ಅವರಿಗೆ ಮಸಾಜ್ ಮಾಡಿದಾಗ ಅವರು ಉತ್ತಮ ಭಾವನೆ ಹೊಂದುತ್ತಾರೆ. ಈ ಮಸಾಜ್ ನಿಮ್ಮನ್ನು ಸೆಕ್ಸ್ ಕಡೆಗೆ ಕರೆದೊಯ್ಯುತ್ತದೆ. ಈ ತೈಲ ಮಸಾಜ್ ಸಾಮಾನ್ಯವಾಗಿ ಚರ್ಮದ ಮೇಲೆ ಜುಮ್ಮೆನಿಸುವಿಕೆ ಸಂವೇದನೆಯನ್ನು ಉಂಟುಮಾಡುತ್ತವೆ. ಇದು ಯಾವಾಗಲೂ ಉತ್ತಮ ಸ್ಪರ್ಶವಾಗಿರುತ್ತದೆ.